ಎಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನೂ ಕೂಡ ಸ್ವಾಗತಿಸುತ್ತಾ ಈ ದಿನದ ಆನ್ಲೈನ್ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ನಿನ್ನೆಯ ಒಂದು ತರಗತಿಯಲ್ಲಿ ನಾವು ಹೊಸ ಚಾಪ್ಟರ್ ಆಗಿರ್ತಕ್ಕಂಥ ಎವಲ್ಯೂಷನ್ ಇದರ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ವಿ. ಅದನ್ನು ಮುಂದುವರಿಸ್ತಾ ಈ ದಿನದ ತರಗತಿಯಲ್ಲಿ ಎವಲ್ಯೂಷನ್ನಲ್ಲಿ ನಾವು ಆರಿಜಿನ್ ಆ್ಯಂಡ್ ಎವಲ್ಯೂಷನ್ ಆಫ್ ಯೂನಿವರ್ಸ್, ಆರಿಜಿನ್ ಆ್ಯಂಡ್ ಎವಲ್ಯೂಷನ್ ಆಫ್ ಅರ್ತ್, ಆರಿಜಿನ್ ಆ್ಯಂಡ್ ಎವಲ್ಯೂಷನ್ ಆಫ್ ಲೈಫ್ ಹೇಗಾಯಿತು ಅನ್ನೋದನ್ನು ನಾವು ನಿನ್ನೆ ಒಂದು ತರಗತಿಯಲ್ಲಿ ತಿಳ್ಕೊಂಡ್ವಿ. ಈ ದಿನ ಮುಂದುವರೆದು ದಟ್ ಈಸ್ ದಿ ಎವಲ್ಯೂಷನ್ ಆಫ್ ಲೈಫ್ ಫಾರ್ಮ್ಸ್ ಎ ಥಿಯರಿ. In today's class, we will discuss about the evolution of life forms, a theory. ಯಾವ ರೀತಿ ಈ ಲೈಫ್ ಫಾರ್ಮ್ ಮೇಲಿದೆ, ಸ್ಪೀಶೀಸು, ಹೊಸ ಒಂದು ಜೀವಿಗಳು ಯಾವ ರೀತಿ ವಿಕಾಸನಗೊಂಡು ಇವತ್ತು ಸರ್ವೈವ್ ಆಗಿ ಇದೆ ಅನ್ನೋದ್ರ ಬಗ್ಗೆ ಆ ಥಿಯರಿ ಏನು ಹೇಳುತ್ತೆ ಇದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಬಿಫೋರ್ ದಟ್, in yesterday's class, origin and evolution of life form, some theories proposed or stated different concepts to explain the origin of life forms. Theories such as panspermia, spontaneous theory, theory of biogenesis, and theory of chemical evolution. In the last theory, that theory accepted by many scientists, that is theory of chemical evolution. ಈ 4 ಥಿಯರಿ ಏನು ನಾವು ಸ್ಟಡಿ ಮಾಡಿದ್ವಿ, ಅದರಲ್ಲಿ 4ನೇದಾಗಿ ಬರ್ತಕ್ಕಂತಹ ಕೆಮಿಕಲ್ ಎವಲ್ಯೂಷನ್ ಥಿಯರಿ ಏನಿದೆ, ಪ್ರಪೋಸ್ಡ್ ಬೈ ಅಪಾರಿನ್ ಅಂಡ್ ಆಲ್ಡೇನ್. ಲೇಟರ್ ಮಿಲ್ಲರ್, ಸ್ಟ್ಯಾನ್ಲೆ ಮಿಲ್ಲರ್ in 1953, an American scientist, experimentally explained the theory of chemical evolution. ಆ ಸ್ಟ್ಯಾನ್ಲೆ ಮಿಲ್ಲರ್ ಏನು ಪ್ರಾಯೋಗಿಕವಾಗಿ ಯಾವ ರೀತಿ ಲೈಫ್ ಫಾರ್ಮ್ ಎವಲ್ಯೂಷನ್ ಆಯಿತು, ಆರಿಜಿನ್ ಆಯಿತು ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಾನೆ. ಹಾಗಾಗಿ ಅವನ ಎಕ್ಸ್ಪೆರಿಮೆಂಟ್ ಪಾಪ್ಯುಲರ್ ಆಗಿ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ಬಿಟ್ಟು ಪ್ರಸಿದ್ಧಿ ಪಡೆದಿದೆ. ಇಲ್ಲಿ ಮಿಲ್ಲರ್ ಏನು ಮಾಡ್ತಾನೆ, ಒಂದು ಗ್ಲಾಸ್ ಆಪರೇಟಸ್ ಅನ್ನ ತಗೊಂಡು ಅವನು ಅದರ ಮೂಲಕ ನೇಚರಲ್ಲಿ ಯಾವ ರೀತಿ ಆರಿಜಿನ್ ಆಗಿರ್ಬೋದು ಲೈಫ್ ಅನ್ನೋದನ್ನ ಆ ಎಕ್ಸ್ಪೆರಿಮೆಂಟ್ ಮೂಲಕ ಅವನೇನು ಮಾಡ್ತಾನೆ ಹೇಳ್ತಾ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ. ದಟ್ ಆಪರೇಟಸ್ ಈಸ್ ಕಾಲ್ಡ್ ಆಸ್ ಸ್ಪಾರ್ಕ್ ಡಿಸ್ಚಾರ್ಜ್ಡ್ ಆಪರೇಟಸ್. ಲುಕ್ ಅಟ್ ದಿಸ್ ಡಯಾಗ್ರಾಮ್ ಫಾರ್ ದಿ board examination point of view. They may ask repeated times for this diagram for 3 marks. 3 ಅಂಕಗಳಿಗೆ ಈ ಒಂದು ಚಿತ್ರವನ್ನು ಕೇಳ್ತಾರೆ. ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್, ಡ್ರಾ ಎ ನೀಟ್ ಲೇಬಲ್ಡ್ ಡಯಾಗ್ರಾಮ್ ಆಫ್ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್. ಈ ರೀತಿಯಾಗಿದೆ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್. ಸಾಕಷ್ಟು ಸಲ ಕೇಳಿದ್ದಾರೆ 3 ಮಾರ್ಕ್ಸಿಗೆ. ನೋಡಿ, ರೌಂಡ್ ಬಾಟಮ್ಡ್ ಫ್ಲಾಸ್ಕ್, ಇದರಲ್ಲಿ ಅವನು ನೀರು ತುಂಬಿಕೊಂಡು ಅದನ್ನು ಕಾಯಿಸ್ತಾ ಹೋಗ್ತಾನೆ, ಬಾಯ್ಲ್ ಮಾಡ್ತಾ ಹೋಗ್ತಾನೆ. ಅದರಿಂದ ಬರ್ತಕ್ಕಂಥ ವೇಪರ್ ಏನಾಗ್ತದೆ, ಈ ಒಂದು ಟ್ಯೂಬ್ನ ಮುಖಾಂತರ ಇಲ್ಲಿ ಚೇಂಬರ್ಗೆ ಬರ್ತದೆ. ಸ್ಪಾರ್ಕ್ ಡಿಸ್ಚಾರ್ಜ್ ಚೇಂಬರ್ ಅಂತ ಹೇಳ್ತೇವೆ ಇದನ್ನ, ಸ್ಪಾರ್ಕ್ ಡಿಸ್ಚಾರ್ಜ್ ಚೇಂಬರ್. ಇಲ್ಲಿ ಆಲ್ರೆಡಿ ಫಿಲ್ಡ್ ಸಮ್ ಗ್ಯಾಸಸ್ ಲೈಕ್ ಮೀಥೇನ್, ಅಮೋನಿಯಾ, ಹೈಡ್ರೋಜನ್ ಅಂಡ್ ವಾಟರ್. ಇಷ್ಟನ್ನು ಫಿಲ್ ಮಾಡಿರ್ತಾರೆ. ದೆನ್ he conducted spark by the help of electrodes, introduced electrodes for sparking. ಇಲ್ಲಿ 2 ಎಲೆಕ್ಟ್ರೋಡ್ಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾನೆ, ಅಲ್ಲಿ ಸ್ಪಾರ್ಕ್ ಬರ್ತದೆ. ಸೊ ಈ ಗ್ಯಾಸಸ್ ಏನಿದೆ ರಿಯಾಕ್ಟ್ ವಿತ್ ದಟ್ ಸ್ಪಾರ್ಕ್, ಅದರ ಜೊತೆ ರಿಯಾಕ್ಟ್ ಆಗಿ ಏನಾಗ್ತದೆ, ರಿಲೀಸ್ಡ್
some organic compounds like amino acids, proteins, saccharides, RNA, etc. ಈ ರೀತಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅನ್ನು ರಿಲೀಸ್ ಮಾಡ್ತದೆ. ಸೊ ದೇ ಸೆಟಲ್ಡ್ ಆರ್ ಸ್ಟೋರ್ಡ್ ಇನ್ ದಿಸ್ ಬಾಟಮ್. ಈ ಬಾಟಮ್ ಅಲ್ಲಿ ಏನಾಗ್ತದೆ, ಅದು ಸ್ಟೋರ್ ಆಗ್ತದೆ. ಈ ರೀತಿ ಮಿಲ್ಲರ್ ಏನ್ ಮಾಡ್ತಾನೆ, ಎಕ್ಸ್ಪೆರಿಮೆಂಟಿನ ಮೂಲಕ ಆರಿಜಿನ್ ಆಫ್ ಲೈಫ್ ಅನ್ನ ಅವನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ. ಸೊ ದೋಸ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ದೆನ್ aggregate together to form a cellular structure. ಇವೆಲ್ಲವೂ ಒಗ್ಗೂಡಿಸ್ಕೊಂಡು ಏನಾಗ್ತದೆ, ಒಂದು ರೀತಿ ರಚನೆಯನ್ನು ಕೊಡುತ್ತೆ. ಎ ಸೆಲ್ಯುಲಾರ್ ಸ್ಟ್ರಕ್ಚರ್ ಅಂತ ಕರಿತೀವಿ. ನಿರ್ದಿಷ್ಟ ಸೆಲ್ ಇರೋದಿಲ್ಲ ಬಿಗಿನಿಂಗ್ ಅಲ್ಲಿ. ನಂತರ those acellular structures, aggregation of all those organic compounds, then those aggregation of organic compounds now modified as or became a cellular structures. Those molecules enclosed by a outer envelope or membrane. So that brings a definite structure. So cellular structures. These cellular structures became unicellular organisms. So those are first evolved organisms. ಏನು ಏಕಕೋಶ ಜೀವಿ ಅಂತ ಹೇಳ್ತೀವಿ, ಮೊಟ್ಟ ಮೊದಲಿಗೆ ಭೂಮಿಯ ಮೇಲೆ ಆರಿಜಿನ್ ಆಗಿರ್ತಕ್ಕಂಥದ್ದು. ಮೊದಲನೇದಾಗಿ ಎಲ್ಲವೂ ಕೂಡ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಎಲ್ಲ ಸೇರಿಕೊಂಡು ಒಂದು ರಚನೆ ಆಗ್ತದೆ. ನಂತರ ಅದಕ್ಕೆ ಒಂದು ಕವರಿಂಗ್ ಬರ್ತದೆ, ಅದನ್ನೇ ಸೆಲ್ ವಾಲ್ ಅಂತ ಹೇಳ್ತೀವಿ, ಸೆಲ್ ಮೆಂಬ್ರೇನ್. ಸೊ ಆ ಸೆಲ್ ಮೆಂಬ್ರೇನ್ ಏನು ಕೊಡುತ್ತೆ, ಸೆಲ್ಯುಲಾರ್ ಸ್ಟ್ರಕ್ಚರ್ ಆಗ್ತದೆ. ಈ ಸೆಲ್ಯುಲಾರ್ ಸ್ಟ್ರಕ್ಚರ್ ಒಳಗಡೆ ಇರ್ತಕ್ಕಂಥ ಆರ್ಗ್ಯಾನಿಕ್ ಕಾಂಪೌಂಡು ನೆಕ್ಸ್ಟ್ ಏನಾಗ್ತದೆ, ಮಾಡಿಫೈಡ್ ಆಸ್ ಎ ಪ್ರೋಟೋಪ್ಲಾಸಮ್, ಜೀವಧಾತು ಆಗಿ ಏನಾಗ್ತದೆ, ಅದು ಮಾಡಿಫೈ ಆಗಿ. ಸೊ ದಟ್ ಬಿಕೇಮ್ ಎ ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್. ಅದು ಏನಾಗುತ್ತೆ, ಏಕಕೋಶ ಜೀವಿಯಾಗಿ ಏನಾಗ್ತದೆ, ಪರಿವರ್ತನೆಗೊಳ್ಳುತ್ತದೆ. ಸೊ ದೀಸ್ ಆರ್ ದ ಸ್ಟೆಪ್ಸ್ ಹೌ ದಿ ಆರಿಜಿನ್ ಆಫ್ ಲೈಫ್ ಕೆನ್ ಅಂಡ್ ಎಕ್ಸಿಸ್ಟ್ ಆನ್ ದಿ ಅರ್ತ್, ಯಾವ ರೀತಿ ಬಂದಿದೆ ಅನ್ನುವಂಥದ್ದು. ಸೊ ದಟ್ಸ್ ವೈ ದಿ ಆರಿಜಿನ್ ಆಫ್ ಲೈಫ್ ಫ್ರಮ್ 3 ಬಿಲಿಯನ್ ಇಯರ್ಸ್ ಎಗೋ, 3 ಬಿಲಿಯನ್ ವರ್ಷಗಳ ಹಿಂದಿನ ಆರಿಜಿನ್ ಆಗಿದೆ ಅನ್ನೋದು ನಮಗಿಲ್ಲಿ ಅರ್ಥ ಆಗ್ತದೆ. ಸೊ ಇದನ್ನ ಎಕ್ಸ್ಪೆರಿಮೆಂಟಲಿ ಪ್ರೂವ್ಡ್ ಬೈ ಸ್ಟ್ಯಾನ್ಲೆ ಮಿಲ್ಲರ್. ಇದು ಒಂದು ಇಂಪಾರ್ಟೆಂಟ್ ಕ್ವಶನ್ ನಿಮಗೆ ಫಾರ್ ಬೋರ್ಡ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. 3 ಮಾರ್ಕ್ಸ್ಗೆ ಕೇಳ್ತಾರೆ ಇದನ್ನ, ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ ಅನ್ನ. So now we move on to the next concept, evolution of life forms, a theory. ಈಗ ಯಾವ ರೀತಿ ವಿಕಾಸನಗೊಳ್ತು ಆ ಒಂದು ಲೈಫ್ ಫಾರ್ಮ್ಸ್, ಇದ್ರ ಬಗ್ಗೆ ಒಂದು ಥಿಯರಿ ಇದೆ. ಆ ಥಿಯರಿ ಏನು ಹೇಳುತ್ತೆ, ಅಸಂಪ್ಷನ್ಸ್ ಏನು ಹೇಳ್ತದೆ ನೋಡ್ತಾ ಹೋಗೋಣ. ಲೆಟ್ ಮಿ ಸ್ಟಾರ್ಟ್. ಸೊ ಎವಲ್ಯೂಷನ್ ಆಫ್ ಲೈಫ್ ಫಾರ್ಮ್ಸ್, a theory. Some theory explained, that theory explained special creations by religious literature. The origin and evolution of life form explained by theory, a theory that stated special creations by religious ಲಿಟರೇಚರ್ಸ್. ಇಲ್ಲಿ ಥಿಯರಿನಲ್ಲಿ ಏನು ಹೇಳ್ತದೆ ಅಂದಾಗ, ಒಂದು ವಿಶೇಷವಾಗಿರ್ತಕ್ಕಂಥ ಪವರ್ ಏನಿದೆ ಅದು ಈ ಲೈಫ್ ಫಾರ್ಮ್ ಅನ್ನ ಏನು ಮಾಡಿದೆ, ಸೃಷ್ಟಿ ಮಾಡಿದೆ, ಕ್ರಿಯೇಟ್ ಮಾಡಿದೆ. ಡಿಫರೆಂಟ್ ರಿಲಿಜನ್ಸ್ ಎಕ್ಸ್ಪ್ಲೈನ್ಡ್ ಡಿಫರೆಂಟ್ ಸ್ಟೇಟ್ಮೆಂಟ್. ಇಲ್ಲೇನಾಗಿದೆ, ಬೇರೆ ಬೇರೆ ಧರ್ಮದವರು ಬೇರೆ ಬೇರೆ ರೀತಿನಲ್ಲಿ ಆ ಸ್ಪೆಷಲ್ ಕ್ರಿಯೇಷನ್ ಅನ್ನ ಹೇಳ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ಇನ್ ಕ್ರಿಶ್ಚಿಯನ್ ರಿಲಿಜಿಯನ್, ಕ್ರೈಸ್ತ ಧರ್ಮದಲ್ಲಿ ಏನು ಹೇಳ್ತದೆ ಅಂದಾಗ,
already special creations, all life forms created by superpower that is God. ಎಲ್ಲ ಲೈಫ್ ಫಾರ್ಮ್ಸ್ ಅನ್ನ ಕ್ರಿಯೇಟ್ ಮಾಡಿರೋದು ಯಾವುದೋ ಒಂದು ಶಕ್ತಿ, ಸೂಪರ್ ಪವರ್. ಅದನ್ನೇ ನಾವು ಗಾಡ್ ಅಂತ ಹೇಳ್ತೇವೆ, ದೇವರು. ಈಗ ಬೇರೆ ಬೇರೆ ಧರ್ಮದವರು ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ತಾರೆ ಆರಿಜಿನ್ ಆಫ್ ಲೈಫ್ ಫಾರ್ಮ್ಸ್ ಅಂದಾಗ, ಫಾರ್ ಎಕ್ಸಾಂಪಲ್ ಕ್ರಿಶ್ಚಿಯನ್ನಿಗೆ ಬರೋಣ, ನಾವು ಕ್ರೈಸ್ತ ಧರ್ಮಕ್ಕೆ ಬರೋಣ. ಅಲ್ಲೇನು ಹೇಳುತ್ತೆ, ಜೀಸಸ್ ವಾಸ್ ಸೂಪರ್ or supreme. Jesus was supreme. Jesus created life forms according to Christian religion. ಅವರ ಧರ್ಮದ ಪ್ರಕಾರ ಜೀಸಸ್ ಸುಪ್ರೀಮ್. ಆ ಜೀಸಸ್ ಏನ್ ಮಾಡ್ತಾನೆ, ಇಷ್ಟು ಲೈಫ್ ಫಾರ್ಮ್ಸ್ ಅನ್ನ ಕ್ರಿಯೇಟ್ ಮಾಡಿದಾನೆ. ದೇ ಬಿಲೀವ್, ಅವ್ರು ನಂಬ್ತಾರೆ ಅದನ್ನ. ದೆನ್ ಕಮಿಂಗ್ ಟು ದಿ ಇಸ್ಲಾಂ ರಿಲಿಜಿಯನ್, ಹಾಗೆ ನಾವು ಮುಸ್ಲಿಂ ಜನಾಂಗಕ್ಕೆ ಬಂದಾಗ, ಆ ಧರ್ಮಕ್ಕೆ ಬಂದಾಗ, Allah, the super power. Allah created all these life forms on earth. ಅಲ್ಲಿ ಇಸ್ಲಾಂ ಧರ್ಮದಲ್ಲಿ ಏನು ಹೇಳುತ್ತೆ, ಅಲ್ಲಾ ಸುಪ್ರೀಂ ಆಗ್ತಾರೆ, ಒಂದು ಸೂಪರ್ ಪವರ್. ಅಲ್ಲಾ ಏನ್ ಮಾಡಿದಾನೆ, ಈ ಎಲ್ಲ ಲೈಫ್ ಫಾರ್ಮ್ಸ್ ಅನ್ನ ಕ್ರಿಯೇಟ್ ಮಾಡಿದಾನೆ ಅಂತ ಆ ಧರ್ಮ ನಂಬುತ್ತೆ. Then coming to the Hindu religion, ಹಾಗೆ ನಮ್ಮ ಹಿಂದೂ ಧರ್ಮಕ್ಕೆ ಬಂದಾಗ ಬ್ರಹ್ಮ, ವಿಷ್ಣು ಅಂಡ್ ಮಹೇಶ್ವರ, ಆ ಮೂರು ಸೂಪರ್ ಪವರ್ ಅನ್ನ ನಾವಿಲ್ಲಿ ಹೇಳ್ತಾ ಹೋಗ್ತೇವೆ. ಬ್ರಹ್ಮ ಕ್ರಿಯೇಟರ್, ವಿಷ್ಣು ಅಬ್ಸರ್ವರ್ ಅಂಡ್ ಮಹೇಶ್ವರ ಡೆಸ್ಟ್ರಾಯ್. ನೋಡಿ, ಇಲ್ಲಿ ಬ್ರಹ್ಮ ಸೃಷ್ಟಿ ಮಾಡ್ತಾನೆ, ಹಾಗೆ ವಿಷ್ಣು ನೋಡುವಂಥವನು, ಹಾಗೆ ಮಹೇಶ್ವರ ಸರ್ವನಾಶ ಮಾಡುವಂಥವನು. ಇದು ಹಿಂದೂ ಧರ್ಮದಲ್ಲಿ ನಾವು ಸ್ಪೆಷಲ್ ಕ್ರಿಯೇಷನ್ ಮಾಡ್ಕೊಂಡಿರ್ತಕ್ಕಂಥದ್ದು. ಈ ಸೂಪರ್ ಪವರ್ ಇದೆ, ಈ ಪವರ್ಸ್ ಇದೆ, ಈ ಮೂರು ಜನ ಲೈಫ್ ಫಾರ್ಮ್ಸ್ ಅನ್ನ ಕ್ರಿಯೇಟ್ ಮಾಡಿರುವಂಥದ್ದು. ಸೊ ಅ ಥಿಯರಿ explained special creations by different religious literature. ಬೇರೆ ಬೇರೆ ಧರ್ಮದವರು ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸಿದ್ದಾರೆ ಯಾವ ರೀತಿ ಲೈಫ್ ಫಾರ್ಮ್ಸ್ ಭೂಮಿ ಮೇಲೆ ಉಗಮವಾಗಿದೆ, ಅದನ್ನ ಕ್ರಿಯೇಟ್ ಮಾಡಿದವರು ಯಾರು. ಸೊ ಕ್ರಿಯೇಟೆಡ್ ಬೈ ಸೂಪರ್ ಪವರ್, ದಟ್ ಇಸ್ ಗಾಡ್. ದೇವರು ಅದನ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ನಂಬ್ತಾರೆ. ಸೊ ದಿಸ್ ಥಿಯರಿ ಹ್ಯಾಡ್ 3 connotations. ಏನು ಹಾಗಂದ್ರೆ ಕಾನೋಟೇಷನ್ಸ್ ಅಂತಂದ್ರೆ ಮೀನಿಂಗ್ಸ್ ಅಂತ ಕರಿತೀವಿ. ಕಾನೋಟೇಷನ್ಸ್ ಮೀನಿಂಗ್ 3 ಅರ್ಥಗಳನ್ನು ಹೊಂದಿದೆ, ಆಸ್ಪೆಕ್ಟ್ಸ್ ಇದೆ ಅದರಲ್ಲಿ. ನಂಬರ್ 1, ಹಾಗಾದ್ರೆ ಆ 3 ಅರ್ಥಗಳು ಏನಂತ ನಾವು ಹೇಳ್ಬಹುದು ಅಂದಾಗ, ಆಲ್ ಲೈಫ್ ಫಾರ್ಮ್ಸ್ ಕ್ರಿಯೇಟೆಡ್ ಬೈ ಸೂಪರ್ ಪವರ್, ದಟ್ ಈಸ್ ಗಾಡ್. ಆಲ್ ಲೈಫ್ ಫಾರ್ಮ್ಸ್ ಕ್ರಿಯೇಟೆಡ್ by super power, that is God. The first meaning, connotation. ಆ ಥಿಯರಿನಲ್ಲಿ 3 ಅರ್ಥಗಳನ್ನ ನೋಡ್ತಾ ಹೋದಾಗ ಮೊದಲನೇದು ಏನು ಹೇಳುತ್ತೆ ಸ್ಟೇಟ್ಮೆಂಟ್, ಆಲ್ ಲೈಫ್ ಫಾರ್ಮ್ಸ್ ಕ್ರಿಯೇಟೆಡ್ ಬೈ ಸೂಪರ್ ಪವರ್, ದಟ್ ಈಸ್ ಗಾಡ್. That is dependent upon the different religious literature, based on different religious literatures. Then coming to the second meaning, ಏನು ಎರಡನೇದು ಏನು ಹೇಳ್ತದೆ ಇಲ್ಲಿ, diversity of organisms was there, it is similar in that period and also similar in this period, that is recent period. ಡೈವರ್ಸಿಟಿ ಏನಿದೆ, ಆರ್ಗ್ಯಾನಿಸಮ್ ಡೈವರ್ಸಿಟಿ ಏನಿದೆ, ಇದು ಸಿಮಿಲರ್ ಆಗಿತ್ತು ಆಗ. ಆ ಪೀರಿಯಡ್ ಅಲ್ಲೂ ಕೂಡ ಆರ್ಗ್ಯಾನಿಸಮ್ ಡೈವರ್ಸಿಟಿಯಲ್ಲಿ ಏನಾಗಿತ್ತು, ಸೇಮ್ ಇತ್ತು, ಸಿಮಿಲರ್ ಆಗಿತ್ತು. ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸು, ಡೈವರ್ಟ್ ಆಗಿರ್ತಕ್ಕಂಥ ಒಂದು ಸ್ಟ್ರಕ್ಚರ್ಸು. ಹಾಗೆ ಅದೇ ಡೈವರ್ಸಿಟಿಯನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ, ಸೇಮ್ ಇನ್ ಫ್ಯೂಚರ್, ದಟ್ ಮೀನ್ಸ್ ಇನ್ ಪ್ರೆಸೆಂಟ್ ಡೇ. ಇವತ್ತು ಕೂಡ ನಾವು ಆ ಒಂದು ಸಿಮಿಲಾರಿಟೀಸ್ ಅನ್ನ ನಾವು ನೋಡ್ತಾ ಇದ್ದೀವಿ ಡೈವರ್ಸಿಟಿ ಆಫ್ ಆರ್ಗ್ಯಾನಿಸಮ್ಸ್ ಅಲ್ಲಿ. ದಟ್ ಇಸ್ ದ ಸೆಕೆಂಡ್ ಮೀನಿಂಗ್. ದೆನ್ ಕಮಿಂಗ್ ಟು ದಿ ಥರ್ಡ್ ಒನ್, ಹಾಗಾದ್ರೆ ಮೂರನೇದು ಏನು ಹೇಳ್ತದೆ,
So earth is only about 4,000 years old. 4,000 years old. ಹಾಗಾದ್ರೆ ಭೂಮಿ ಇದರ ಪ್ರಕಾರ 4,000 ವರ್ಷಗಳ ಹಿಂದೆ ಇಲ್ಲೇನಾಗಿದೆ, ಉಗಮವಾಗಿದೆ, ಈ ಜೀವಿಗಳನ್ನ ಒಳಗೊಂಡಿದೆ ಅನ್ನುವಂತಹ ಮೀನಿಂಗ್ ಅನ್ನ ಕೊಡ್ತಾ ಹೋಗ್ತದೆ. ಸೊ ದೀಸ್ 3 connotations or meanings in that theory. So that explained evolution of life forms. ಇದು ಈ ಎವಲ್ಯೂಷನ್ ವಿಕಾಸನ ಹೇಗೆ ಆಗಿದೆ ಅನ್ನೋದಕ್ಕೆ ಡಿಫರೆಂಟ್ ಮೀನಿಂಗ್ಸ್ ಅನ್ನ ಕೊಡ್ತಾ ಹೋಗ್ತದೆ ಆ ಥಿಯರಿ. Now we will move on to the next concept, that is these 3 meanings in that period strongly challenged in 19th century. ಈ ಏನು 3 ಅರ್ಥಗಳಿದೆ, ಇದು ಏನಾಯಿತು, ಈ ಸ್ಟೇಟ್ಮೆಂಟು 19ನೇ ಒಂದು ಇದರಲ್ಲಿ ಸೆಂಚುರಿನಲ್ಲಿ ಬಹಳ ಸ್ಟ್ರಾಂಗ್ ಆಗಿ ಏನಾಯ್ತು, ಅದು ಚಾಲೆಂಜಿಂಗ್ ಆಗಿ ತಗೊಳ್ತದು ಈ 3 ಒಂದು ಸ್ಟೇಟ್ಮೆಂಟ್ಗಳು. ಇನ್ 19th century ಅಲ್ಲೇನಾಗುತ್ತೆ, 19th centuryಯಲ್ಲಿ ಸೊ ದೇರ್ ಆರ್ 2 ನ್ಯಾಚುರಲಿಸ್ಟ್ಸ್ explained the evolution of life forms on the earth strongly. ಬಹಳ ಒಂದು ಸ್ಟ್ರಾಂಗ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಈ ಒಂದು ಬೇಸಿಸ್ ಮೇಲೆ, ಮೀನಿಂಗ್ನ ಬೇಸಿಸ್ ಮೇಲೆ, ಸ್ಟೇಟ್ಮೆಂಟ್ನ ಬೇಸಿಸ್ ಮೇಲೆ ಇಬ್ಬರು ನ್ಯಾಚುರಲಿಸ್ಟ್ ಬರ್ತಾರೆ 19th centuryಯಲ್ಲಿ. ದಿ ಫಸ್ಟ್ ಒನ್, ದಟ್ ಈಸ್ ಚಾರ್ಲ್ಸ್ ಡಾರ್ವಿನ್. The first naturalist and also geologist, Charles Darwin. He proposed a theory called as theory of evolution. Theory of evolution. So Charles Darwin ಅಂತಾkanತಹ ನ್ಯಾಚುರಲಿಸ್ಟ್, ಜಿಯಾಲಜಿಸ್ಟ್ ಬರ್ತಾನೆ 19th centuryಯಲ್ಲಿ. ಈ 3 ಮೀನಿಂಗಿಗೆ ಒಂದು ಸರಿಯಾಗಿರ್ತಕ್ಕಂತಹ ಒಂದು ಕಾನ್ಸೆಪ್ಟ್ ಅನ್ನ ಕೊಡ್ತಾ ಹೋಗ್ತಾನೆ, ಅವನು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಹೋಗ್ತಾನೆ ಡಾರ್ವಿನ್. ಇವನು ಒಂದು ಸಿದ್ಧಾಂತವನ್ನು ಮಂಡಿಸ್ತಾನೆ, ಅದನ್ನ ನಾವು ಥಿಯರಿ ಆಫ್ ಎವಲ್ಯೂಷನ್ ಅಂತ ಕರಿತೇವೆ, ಜೀವ ವಿಕಾಸನ. ಆ ಸಿದ್ಧಾಂತವನ್ನು ಚಾರ್ಲ್ಸ್ ಡಾರ್ವಿನ್ ಮೊಟ್ಟ ಮೊದಲಿಗೆ ಮಂಡಿಸ್ತಾನೆ. ಹೆನ್ಸ್ ಈ ಪಾಪ್ಯುಲರ್ಲಿ ನೇಮ್ಡ್ ಆಸ್ ಫಾದರ್ ಆಫ್ ಎವಲ್ಯೂಷನ್. ಹಾಗಾಗಿ ಅವನನ್ನ ಪಿತಾಮಹ ಅಂತ ಕರಿತೇವೆ, ಜೀವ ವಿಕಾಸದ ಪಿತಾಮಹ ಅಂತ ಕರಿತೇವೆ ಚಾರ್ಲ್ಸ್ ಡಾರ್ವಿನ್ ಅನ್ನು. ದೆನ್ ಚಾರ್ಲ್ಸ್ ಡಾರ್ವಿನ್ ವೆಂಟ್ sea voyage in HMS Beagle ship around the world. ಈ ಡಾರ್ವಿನ್ ಏನ್ ಮಾಡ್ತಾನೆ, ಸಮುದ್ರ ಪ್ರಯಾಣ ಮಾಡ್ತಾ ಹೋಗ್ತಾನೆ. sea voyage in HMS Beagle ship. Beagle ship ಏನು ಸಮುದ್ರ ಪ್ರಯಾಣವನ್ನು ಕೈಗೊಳ್ತಾನೆ. HMS Beagle ಶಿಪ್ ಹಡಗದು ನೇಮ್ ಆಫ್ ದಟ್ ಶಿಪ್, Beagle, HMS Beagle ಶಿಪ್. ಇನ್ 1831 to 1836, 1831ರಿಂದ 1836 ಈ 6 ವರ್ಷಗಳ ಅವಧಿಯವರೆಗೆ ಅವನೇನ್ ಮಾಡ್ತಾನೆ, ಈ ಸಮುದ್ರ ಪ್ರಯಾಣದ ಮೂಲಕ ಈ ಒಂದು ಏನಿದೆ ಆರಿಜಿನ್, ಎವಲ್ಯೂಷನ್ ಆಫ್ ಲೈಫ್ ಫಾರ್ಮ್ಸ್ ಏನಿದೆ ಇದ್ರ ಬಗ್ಗೆ ಅವನು ಅಬ್ಸರ್ವ್ ಮಾಡ್ತಾ ಹೋಗ್ತಾನೆ. ಬೈ ದಟ್ ಟೈಮ್ ಡಾರ್ವಿನ್ ಅಬ್ಸರ್ವ್ಡ್ ಡಿಫರೆಂಟ್ ಥಿಂಗ್ಸ್, ಡಿಫರೆಂಟ್ ಆರ್ಗಾನಿಸಮ್ಸ್ ಅಟ್ ಡಿಫರೆಂಟ್ ಹ್ಯಾಬಿಟ್ಯಾಟ್ಸ್. ಬೇರೆ ಬೇರೆ ಹ್ಯಾಬಿಟ್ಯಾಟ್ಸ್ ಅಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಆರ್ಗಾನಿಸಮ್ಸ್ ಅನ್ನ ಅವನು ಅಬ್ಸರ್ವ್ ಮಾಡ್ತಾ ಹೋಗ್ತಾನೆ. ದೆನ್ ಫೈನಲಿ ಚಾರ್ಲ್ಸ್ ಡಾರ್ವಿನ್ ಕನ್ಕ್ಲೂಡೆಡ್, ಕೊನೆಗೆ ಒಂದು ನಿರ್ಣಯಕ್ಕೆ ಬರ್ತಾನೆ ಚಾರ್ಲ್ಸ್ ಡಾರ್ವಿನ್. ಆ ಪ್ರಯಾಣದಲ್ಲಿ ಕಂಡಂತಹ ಈ ಒಂದು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಜೀವಿಗಳ ವಿಕಾಸನ ಅಧ್ಯಯನ ಮಾಡ್ತಾ ಒಂದು ಕನ್ಕ್ಲೂಷನ್ ಬರ್ತಾನೆ. ಫೈನಲಿ he concluded. ಏನ್ ಕನ್ಕ್ಲೂಡ್ ಮಾಡ್ತಾನೆ ಚಾರ್ಲ್ಸ್ 'Darwin used the term fitness.
ತಿಳ್ಕೊಳ್ತಾನೆ ಅದು ಫಿಟ್ನೆಸ್ ಅಂತ ಹೇಳ್ತಾರೆ. ಸೊ ಫಿಟ್ನೆಸ್ ನಥಿಂಗ್ ಬಟ್ ರಿಪ್ರೊಡಕ್ಟಿವ್ ಫಿಟ್ನೆಸ್. ರಿಪ್ರೊಡಕ್ಟಿವ್ ಫಿಟ್ನೆಸ್ ಅದು ರಿಪ್ರೊಡಕ್ಟಿವ್ ಫಿಟ್ನೆಸ್. ವಾಟ್ ಹಿ ಕನ್ಕ್ಲೂಡೆಡ್ by that time he went to sea voyage in HMS Beagle around the world. So he finally concluded and stated or proposed some concepts. So first one, nature will select new species with reproduce fitness. Then the second point, in every population there will be variation. Then variant species better to survive and reproduce new species or new forms, new life forms. So Darwin observed many things in his sea voyage. Those things he observed and concluded as one, nature will select new species with reproduce fitness. ಎಲ್ಲಿ ಈ ಒಂದು ಸ್ಪೀಶೀಸ್ಗಳು ಸರ್ವೈವ್ ಆಗಿ ಎವಲ್ಯೂಷನ್ ಆಗಿದೆಯೋ ಆ ನ್ಯೂ ಸ್ಪೀಶೀಸ್ಗಳೇನಿದೆ ಅವುಗಳನ್ನು ಸೆಲೆಕ್ಟ್ ಮಾಡೋರು ಯಾರು? ನೇಚರ್, ಮತ್ಯಾರು ಅಲ್ಲ. ಸೊ ಹಿಸ್ ಪಾಪ್ಯುಲರ್ ಕಾನ್ಸೆಪ್ಟ್ ನಾನ್ ಆಸ್ ನ್ಯಾಚುರಲ್ ಸೆಲೆಕ್ಷನ್. ಅವನ ನ್ಯಾಚುರಲ್ ಸೆಲೆಕ್ಷನ್ ಕಾನ್ಸೆಪ್ಟ್ ಅಲ್ಲಿ ಹೇಳ್ತಾ ಹೋಗ್ತಾನೆ, ಪ್ರತಿಯೊಂದು ಜೀವಿನೂ ಕೂಡ ಇವತ್ತು ಸರ್ವೈವ್ ಆಗಿ ಜೀವಿಸ್ತಾ ಇದೆ ಅಂತಂತಂದ್ರೆ ಅದನ್ನು ಸೆಲೆಕ್ಟ್ ಮಾಡಿದವ್ರು ಯಾರು? ನೇಚರ್, ಬೈ ನ್ಯಾಚುರಲ್ ಸೆಲೆಕ್ಷನ್. ಅದರ ನ್ಯಾಚುರಲ್ ಸೆಲೆಕ್ಷನ್ ಇಂದ ಸರ್ವೈವ್ ಆಗಿ ಬದುಕಿದೆ ಅದು. ಸೊ ನೇಚರ್ ವಿಲ್ ಸೆಲೆಕ್ಟ್ ನ್ಯೂ ಸ್ಪೀಶೀಸ್ ವಿತ್ ರಿಪ್ರೊಡ್ಯೂಸ್ ಫಿಟ್ನೆಸ್. Those organisms survived, they fitted in that habitat. Those fitted species then reproduce new species. ಯಾವುದು ಅಲ್ಲಿ ತಳ ಊರುತ್ತೋ ಮುಂದೆ ಏನ್ ಮಾಡುತ್ತೆ, ಅದು ಹೊಸ ಸ್ಪೀಶೀಸ್ ಅನ್ನ ಕೊಡ್ತಾ ಹೋಗ್ತದೆ. ಇದನ್ನ ಸೆಲೆಕ್ಟ್ ಮಾಡಿದವರು ಯಾರು? ನೇಚರ್. Then second statement, in every population there will be a variation. So ಈಗ ಎವಲ್ಯೂಷನ್ ಆಗಿ ಏನು ಲೈಫ್ ಫಾರ್ಮ್ಸ್ ಭೂಮಿ ಮೇಲೆ ಇದೆ, ಡೈವರ್ಸಿಟಿ ಆಫ್ ಆರ್ಗ್ಯಾನಿಸಮ್ಸ್ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ, ಬೇರೆ 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 ವೈವಿಧ್ಯತೆಯನ್ನು ನಾವು ಕಾಣ್ತಾ ಹೋಗ್ತೇವೆ. ಈ ಎಲ್ಲ ಆರ್ಗ್ಯಾನಿಸಮ್ಸು ಕೂಡ ಏನಾಗಿದೆ, ದೇ ಹ್ಯಾವ್ ಡಿಫರೆಂಟ್ ಆರ್ ಮಾಡಿಫೈಡ್ ಆರ್ಗನ್ಸ್ ಆರ್ ಸ್ಟ್ರಕ್ಚರ್. ಹಿಂದೆ ಇದ್ದಂತಹ ಸ್ಪೀಶೀಸ್ಗಿಂತ ಏನಾಗಿದೆ, ಅವು ಆ ಆರ್ಗನ್ಸ್ ಇಂದ ಮಾಡಿಫೈ ಆಗಿ ಬಂದಿರುವಂಥದ್ದು. ದಟ್ ಮೀನ್ಸ್ ವೇರಿಯೇಷನ್. ದೇ ಹ್ಯಾವ್ ವೇರಿಯೇಷನ್. ಏನು ವೇರಿಯೇಷನ್ ಅನ್ನು ಹೊಂದಿದೆ ಸ್ಪೀಶೀಸು, ದೋಸ್ ವೇರಿಯಂಟ್ ಸ್ಪೀಶೀಸ್ ಅವು ಮಾತ್ರ ಏನಾಗ್ತದೆ, ಸರ್ವೈವ್ ಆಗ್ತದೆ. ಅವುಗಳಲ್ಲಿ ಬದಲಾವಣೆ ಇರಲಿಲ್ಲ ಅಂದಾಗ ಏನಾಗ್ತಿತ್ತು, ಅದು ಎಕ್ಸ್ಟಿಂಕ್ಟ್ ಆಗ್ತಾ ಇತ್ತು, ಕಣ್ಮರೆ ಆಗ್ತಾ ಇತ್ತದು. ಯಾಕೆ? ಅವನ ಸಿದ್ಧಾಂತದಲ್ಲಿ ನಾವು ನೋಡ್ತಾ ಹೋಗ್ತೀವಿ, ಡಾರ್ವಿನ್ ನಲ್ಲಿ ಫಸ್ಟ್ ಒನ್ ಓವರ್ ಪ್ರೊಡಕ್ಷನ್. ಅತಿ ಹೆಚ್ಚು ಜನಸಂಖ್ಯೆ, ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸ್ಪೀಶೀಸ್ ಅನ್ನ ಕೊಟ್ಟಾಗ ಏನಾಗ್ತದೆ, ಓವರ್ ಪ್ರೊಡಕ್ಷನ್ ಲೀಡ್ಸ್ ಟು ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್. ಬದುಕಿಗಾಗಿ ಹೋರಾಟ ಮಾಡಬೇಕಾಗ್ತದೆ. ಅಲ್ಲೇನಾಗುತ್ತೆ, ಏನು ನಮಗೆ ಕಂಡೀಷನ್ಸ್ ಏನಿದೆ, ನ್ಯಾಚುರಲ್ ಕಂಡೀಷನ್ಸ್ ಲೈಕ್ ವಾಟರ್, ಶೆಲ್ಟರ್, ಫುಡ್ ಅಂಡ್ ಅದರ್ ಫಿಸಿಕಲ್ ಕಂಡೀಷನ್ಸ್, ಇವುಗಳಿಗೆ ಏನಾಗುತ್ತೆ,
ಅವುಗಳು ತಗೊಳ್ಬೇಕಾದ್ರೆ ಶೇರ್ ಮಾಡ್ಕೊಳ್ಬೇಕಾದ್ರೆ ಹೋರಾಟ ಮಾಡುತ್ತೆ. ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಬದುಕಿಗಾಗಿ ಹೋರಾಟ ಮಾಡ್ತದೆ. ಯಾವಾಗ ಬರುತ್ತೆ ಇದು ಕ್ರಿಯೇಟ್ ಆಗುತ್ತೆ ಪ್ರಾಬ್ಲಮ್? ಓವರ್ ಪ್ರೊಡಕ್ಷನ್ ಇಂದ ಕ್ರಿಯೇಟ್ ಆಗ್ತದೆ. ದಟ್ ಲೀಡ್ಸ್ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್. ದೆನ್ ಅಲ್ಲೇನಾಗುತ್ತೆ, ಸ್ಟ್ರಾಂಗ್ ಒನ್ಸ್ ಏನಿದೆ ವೆಲ್ ಸರ್ವೈವ್ಡ್, ಅವು ಬದುಕೊಳ್ತದೆ. ಸೊ ವೀಕ್ ಸ್ಪೀಷೀಸ್ ಅಥವಾ ವೀಕೆಂಡ್ ಸ್ಪೀಷೀಸ್ ಏನಾಗ್ತದೆ, ಅವು ಮೈಟ್ ಬಿ ಎಕ್ಸ್ಟಿಂಕ್ಟ್ ಆಗಿರ್ತಾವೆ, ಎಕ್ಸ್ಟಿಂಕ್ಟ್ ಆಗಿ ಹೋಗಿರ್ತಾವೆ. ಹಾಗಾಗಿ ಇಲ್ಲೇನಾಗ್ತದೆ, ಯಾವುದು ಸರ್ವೈವ್ ಆಗ್ತದೋ ಅವೇನಾಗ್ತದೆ ಅಲ್ಲಿ ಉಳ್ಕೊಳ್ಳುತ್ತೆ. ಆ ಒಂದು ಹ್ಯಾಬಿಟೇಟ್ ಅಲ್ಲಿ ಏನಾಗುತ್ತೆ, ತಡ ಊರುತ್ತೆ ಅದು. ಸೊ ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಹಿಸ್ ಕಾನ್ಸೆಪ್ಟ್. ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಏನ್ ತೋರಿಸ್ತದೆ ಅಲ್ಲಿ ನಮಗೆ? ವೇರಿಯೇಷನ್. ತಮ್ಮ ಒಂದು ರಚನೆಯಲ್ಲಿ ಏನಾಗ್ತದೆ, ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್ ಏನ್ ಮಾಡ್ತದೆ, ಬದಲಾವಣೆ ಮಾಡ್ಕೊಳ್ತದೆ. ಅಲ್ಲಿ ಸರ್ವೈವ್ ಆಗಬೇಕು, ಫಿಟೆಸ್ಟ್ ಆಗಬೇಕು ಆ ಸ್ಪೀಷೀಸ್ಗಳು. ಹಾಗೇನಾಗುತ್ತೆ, ಮಾಡಿಫೈ ಮಾಡಿಕೊಂಡು ಅಲ್ಲೇನಾಗುತ್ತೆ, ಅವು ಫಿಟ್ ಆಗ್ತದೆ, ಫಿಟೆಸ್ಟ್ ಅಂತ ಕರೀತಾರೆ ಅದನ್ನು. ಯಾವುದು ಫಿಟೆಸ್ಟ್ ಇದಾವೋ, ಸರ್ವೈವಲ್ ಆಫ್ ದಿ ಫಿಟೆಸ್ಟ್, ದಟ್ ಲೀಡ್ಸ್ ವೇರಿಯೇಷನ್, ದಟ್ ಲೀಡ್ಸ್ ದಿ ಆರಿಜಿನ್ ಆಫ್ ನ್ಯೂ ಸ್ಪೀಷೀಸ್. ಅಂಥವೇನಾಗುತ್ತೆ, ಆ ಸ್ಪೀಷೀಸ್ಗಳು ಮುಂದೆ ರೀಪ್ರೊಡ್ಯೂಸ್ ಮಾಡುತ್ತೆ, ಹೊಸ ಲೈಫ್ ಫಾರ್ಮ್ಸ್ ಅನ್ನ ರೀಪ್ರೊಡ್ಯೂಸ್ ಮಾಡುತ್ತೆ. ಇದೆಲ್ಲವನ್ನ ಆ ಲೈಫ್ ಫಾರ್ಮ್ಸ್ ಅನ್ನ ಸೆಲೆಕ್ಟ್ ಮಾಡೋರು ಯಾರು ಅಂದಾಗ, ಬೈ ನೇಚರ್, ದಟ್ ಈಸ್ ನ್ಯಾಚುರಲ್ ಸೆಲೆಕ್ಷನ್ ಎಕ್ಸ್ಪ್ಲೈನ್ಡ್ ಬೈ ಡಾರ್ವಿನ್. ಅವನ ಈ ಒಂದು ಕಾನ್ಸೆಪ್ಟ್ ಹೇಳ್ತದೆ, ನ್ಯಾಚುರಲ್ ಸೆಲೆಕ್ಷನ್, ಹೇಗೆ ಲೈಫ್ ಫಾರ್ಮ್ ಎಕ್ಸಿಸ್ಟ್ ಆಗ್ತದೆ. ಸೊ ದಿ ಥರ್ಡ್ ಒನ್, ವೇರಿಯಂಟ್ ಸ್ಪೀಷೀಸ್ ಬೆಟರ್ ಟು ಸರ್ವೈವ್ ಅಂಡ್ ರೀಪ್ರೊಡ್ಯೂಸ್ ನ್ಯೂ ಲೈಫ್ ಫಾರ್ಮ್ಸ್. ಯಾವುದು ತಡ ಊರುತ್ತೋ ಆ ಸ್ಪೀಷೀಸ್ಗಳೇನಾಗ್ತದೆ, ಮುಂದೆ ಹೊಸ ಸ್ಪೀಷೀಸ್ಗಳನ್ನ ಕೊಡ್ತಾ ಹೋಗ್ತದೆ. ಸೊ ಆಲ್ ದೀಸ್ ಸ್ಟೇಟ್ಮೆಂಟ್ಸ್ ಎಕ್ಸ್ಪ್ಲೈನ್ಡ್ ಬೈ ಚಾರ್ಲ್ಸ್ ಡಾರ್ವಿನ್. ಡಾರ್ವಿನ್ ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ. ಅವನೇನು ಸಮುದ್ರ ಪ್ರಯಾಣ ಕೈಗೊಳ್ತಾನೆ, ಅದರಲ್ಲಿ ಒಂದು ಮೇನ್ ಐಲ್ಯಾಂಡ್ ಬರ್ತದೆ, ಗ್ಯಾಲಪಾಗೋಸ್ ಐಲ್ಯಾಂಡ್. ಅಲ್ಲಿ ಅಬ್ಸರ್ವ್ ಮಾಡಿದ್ದು ಡಾರ್ವಿನ್ ಫಿಂಚಸ್, ಪಾಪ್ಯುಲರ್ಲಿ ಟರ್ಮ್ಡ್ ಆಸ್ ಡಾರ್ವಿನ್ ಫಿಂಚಸ್. ಆ ಪಕ್ಷಿಗಳಲ್ಲಿ ಕೊಕ್ಕಿನ ರಚನೆಯನ್ನ ನೋಡ್ತಾ ಹೋಗ್ತಾನೆ. ಸೊ ದಿಸ್ ವಿಲ್ ಬಿ ಎಕ್ಸ್ಪ್ಲೈನ್ಡ್ ಇನ್ ಡಿಟೈಲ್ ಇನ್ ನೆಕ್ಸ್ಟ್ ಕಾನ್ಸೆಪ್ಟ್. ಮುಂದಿನ ಕಾನ್ಸೆಪ್ಟ್ ಅಲ್ಲಿ ಇದನ್ನ ನಾವು ವಿವರವಾಗಿ ತಿಳಿತಾ ಹೋಗೋಣ. ಗ್ಯಾಲಪಾಗೋಸ್ ಐಲ್ಯಾಂಡ್ ಅಲ್ಲಿ ಡಾರ್ವಿನ್ ಫಿಂಚಸ್. ಸೊ ಇದು ಡಾರ್ವಿನ್ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್. ದೆನ್ ಬೈ ದಿ ಸೇಮ್ ಟೈಮ್, ಅದೇ ವೇಳೆಯಲ್ಲಿ ಮತ್ತೊಬ್ಬ ನ್ಯಾಚುರಲಿಸ್ಟ್ ಬರ್ತಾನೆ. ಸೊ ಅನದರ್ ನ್ಯಾಚುರಲಿಸ್ಟ್ ಕೇಮ್ ಇನ್ ದಿ ಸೇಮ್ ಟೈಮ್. ಹಿ ನೇಮ್ಡ್, ಅವನ ಹೆಸರೇನಪ್ಪ ಅಂದಾಗ, ಹಿ ನೇಮ್ಡ್ ಆಲ್ಫ್ರೆಡ್ ರಸಲ್ ವ್ಯಾಲೆಸ್. ರಸಲ್ ವ್ಯಾಲೆಸ್, another naturalist. He explained and concluded the same concept explained by Darwin. ಡಾರ್ವಿನ್ ಏನು ಎಕ್ಸ್ಪ್ಲೈನ್ ಮಾಡ್ತಾನೋ ಅದೇ ಕಾನ್ಸೆಪ್ಟ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ ವ್ಯಾಲೇಸ್, ಆಲ್ಫ್ರೆಡ್ ರಸಲ್ ವ್ಯಾಲೇಸ್, ಇನ್ನೊಬ್ಬ ನ್ಯಾಚುರಲಿಸ್ಟ್. ಸೊ ಅಕಾರ್ಡಿಂಗ್ ಟು ಹಿಮ್, he concluded diversity of organisms. All life forms have similarities. They share similarities and share same ancestors. ನೋಡಿ, ಯೂನಿಯನ್ ಸ್ಟೇಟ್ಮೆಂಟ್ ಕೊಡ್ತಾನೆ, ಪ್ರತಿಯೊಂದು ಆರ್ಗ್ಯಾನಿಸಮ್ಸ್ ಕೂಡ, all organisms share similarities and share same ancestors. Share same ancestors. What is meant by ancestors? ಪೂರ್ವಜರು. ಹಾಗಾಗಿ ಇವತ್ತು ಲೈಫ್ ಫಾರ್ಮ್ಸ್ ಏನಿದೆ, ಇವೆಲ್ಲವೂ ಕೂಡ ಸರ್ವೈವ್ ಆಗಿರ್ತಕ್ಕಂಥ ಲೈಫ್ ಫಾರ್ಮ್ಸ್ ಏನಿದೆ, ಎಲ್ಲ ಲೈಫ್ ಫಾರ್ಮ್ಸ್ ಅಲ್ಲೂ ಕೂಡ ನಾವು ಸಿಮಿಲಾರಿಟೀಸ್ ಅನ್ನ ನೋಡ್ತೇವೆ. ಹಾಗೇನೆ ಒಂದೇ ರೀತಿಯ ಪೂರ್ವಜರನ್ನ ಹೊಂದಿದೆವು, ಆನ್ಸಿಸ್ಟರ್ಸ್ ಅನ್ನ ಹೊಂದಿದೆ. ಹಿಂದೆ ಇದ್ದಂತಹ ಸರ್ವೈವ್ ಆಗಿ ಬದುಕಿ ಉಳಿದು ಬಾಳಿದಂತಹ ಏನು ಸ್ಪೀಷೀಸ್ಗಳಿದ್ದಾವೆ, ಅವುಗಳ ಹೊಸ ರೂಪ ಇಂದಿನ ಸ್ಪೀಷೀಸ್ಗಳು. ಹಾಗಾಗಿ ಸಿಮಿಲಾರಿಟೀಸ್ ಇದೆ ಅದರಲ್ಲಿ.
ಹಾಗೆ ಆ ಪೂರ್ವಜರ ಒಂದು ಏನಿದೆ ಸೇಮ್ ಆನ್ಸೆಸ್ಟರ್ಸ್ ಅನ್ನ ಎಲ್ಲ ಆರ್ಗ್ಯಾನಿಸಮ್ಸ್ ಕೂಡ ಹೊಂದಿವೆ. ಬಟ್ ದೇ ಸ್ಟ್ರಕ್ಚರಲಿ ಕ್ವೈಟ್ ಡಿಫರೆಂಟ್ ಬಿಕಾಸ್ ಫಾರ್ ಸರ್ವೈವಿಂಗ್, ಬದುಕೋಕ್ಕಾಗಿ ಸ್ವಲ್ಪ ಮಾಡಿಫಿಕೇಶನ್ ಆಗಿದೆ. ಅಂಡ್ ಡೈವರ್ಟ್ ಇನ್ ಡಿಫರೆಂಟ್ ರೀಜನ್ಸ್, ಬೇರೆ ಬೇರೆ ಕಡೆಗೆ ಏನಾಗಿದೆ, ಡೈವರ್ಟ್ ಆಗಿದೆ. ಇದು ವ್ಯಾಲಿಸ್ ಹೇಳ್ತಾ ಹೋಗ್ತಾನೆ. ಸೊ ದಿ ಜಿಯಾಲಜಿಕಲ್ ಹಿಸ್ಟರಿ ರಿಲೇಟೆಡ್ ಟು ಬಯಾಲಜಿಕಲ್ ಹಿಸ್ಟರಿ. ಹಾಗಾಗಿ ನಾವು ಏನು ಜಿಯಾಲಜಿಕಲ್ ಹಿಸ್ಟರಿ ಸ್ಟಡಿ ಮಾಡ್ತೀವಿ, ಇದು ಕ್ಲೋಸ್ಲಿ ರಿಲೇಟೆಡ್ ಟು ಬಯಾಲಜಿಕಲ್ ಹಿಸ್ಟರಿ. ಏನು ಒಂದು ಬಯಾಲಜಿಕಲ್ ಹಿಸ್ಟ್ರಿನ ನೋಡ್ಕೊಂಡು ಹೋದಾಗ ಅದಕ್ಕೆ ಬಹಳ ಹತ್ತಿರವಾಗಿರ್ತಕ್ಕಂಥದ್ದು ಯಾವುದು, ಜಿಯಾಲಜಿಕಲ್ ಹಿಸ್ಟರಿ. ಸೊ ಹಾಗಾಗಿ ನಾವು ಏನಂತ ಹೇಳ್ಬೋದಪ್ಪ ಇಲ್ಲಿ ಅಂದಾಗ, ಅರ್ತ್ ಈಸ್ ನಾಟ್ 1000 years old. ಸೊ ಅರ್ತ್ ಈಸ್ ಅಬೌಟ್ ಬಿಲಿಯನ್ ಇಯರ್ಸ್ ಓಲ್ಡ್. ಹಾಗಾಗಿ ಈ ಅರ್ಥ ಏನಿದೆ, ಆರಿಜಿನ್ ಆಗಿರ್ತಕ್ಕಂಥ ಅರ್ಥ ಏನಿದೆ, ಕೇವಲ 1000-2000 ವರ್ಷಗಳ ಹಿಂದೆ ಉಗಮವಾಗಿರುವಂಥದ್ದಲ್ಲ, ಅನೇಕ ಬಿಲಿಯನ್ ಇಯರ್ಸ್ ಹಿಂದೆನೇ ಇದು ಉಗಮವಾಗಿರ್ತಕ್ಕಂಥದ್ದು, ಆರಿಜಿನ್ ಆಗಿರ್ತಕ್ಕಂಥದ್ದು ಅನ್ನೋದನ್ನ ನಾವಿಲ್ಲಿ ಕಂಡುಕೊಳ್ಬಹುದು. ನಾವು we move on to the evidences for evolution. Evidences for evolution. Evidences for evolution. ಈಗ ನೋಡೋಣ, ಏನು ವಿಕಾಸನಗೊಂಡಿದೆ, ಜೀವ ವಿಕಾಸನಗೊಂಡಿದೆ, ಇದಕ್ಕೆ ನಮಗೆ ಸ್ಟಡಿ ಮಾಡೋದಕ್ಕೆ, ಅದನ್ನು ಬಿಲೀವ್ ಮಾಡಲಿಕ್ಕೆ ಏನು ಬೇಕಿದೆ, ನಮಗೆ ಎವಿಡೆನ್ಸಸ್ ಬೇಕಾಗಿದೆ, ಸಾಕ್ಷಿಗಳು ಬೇಕಾಗಿದೆ. ಅದನ್ನೇ ನಾವೇನಂತ ಹೇಳ್ತೇವೆ, ಎವಿಡೆನ್ಸಸ್ ಫಾರ್ ಎವಲ್ಯೂಷನ್. ಸೊ ನಂಬರ್ ಆಫ್ ಎವಿಡೆನ್ಸಸ್ to prove, to explain those species once upon a time they lived on earth and they lived in a particular era ಅಂದ್ರೆ ಜಿಯೋಲಾಜಿಕಲ್ ಪೀರಿಯಡ್, ಯಾವುದೋ ಒಂದು ಪರ್ಟಿಕ್ಯುಲರ್ ಯುಗದಲ್ಲಿ ಕಂಡು ಬಂತದು. ಬಟ್ ಟುಡೇ ದೇ ಮೈಟ್ ಬಿ ಎಕ್ಸ್ಟಿಂಕ್ಟ್, ಇವತ್ತಿಲ್ಲ, ಅವು ಕಣ್ಮರೆಯಾಗಿದೆ. ಬಟ್ ದೋಸ್ ಆರ್ಗ್ಯಾನಿಸಮ್ಸ್ ಇವಾಲ್ವ್ಡ್ ಆಸ್ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ ಇನ್ ಟುಡೇ. ಇವತ್ತು ಅದೇ ಆರ್ಗ್ಯಾನಿಸಮ್ಸ್ ಏನಾಗಿದೆ, ಬದಲಾವಣೆಗೊಂಡು ಏನಾಗಿದೆ, ಮತ್ತೆ ಹೊಸ ಲೈಫ್ ಫಾರ್ಮ್ ಆಗಿ ಇವತ್ತು ಈ ಒಂದು ಭೂಮಿಯ ಮೇಲೆ ವಾಸ ಮಾಡ್ತಾ ಇದೆ ಹೇಳುವಂಥದ್ದು. ಹಾಗಾದ್ರೆ ಏನೆಲ್ಲ ಮುಖ್ಯ ಸಾಕ್ಷಿಗಳು ಇದನ್ನು ನಮಗೆ ರುಜುವಾತುಪಡಿಸುತ್ತೆ, ಎವಲ್ಯೂಷನ್ ಇಂದ ವಿಕಾಸನಗೊಂಡು ಈ ಒಂದು ಪ್ರೆಸೆಂಟ್ ಡೇ ಇರ್ತಕ್ಕಂಥ ಅನಿಮಲ್ಸ್ ಏನಿದೆ, ಸ್ಪೀಶೀಸ್ ಏನಿದೆ ಇದೆ ಅನ್ನುವಂಥದಕ್ಕೆ ಬಲವಾದ ನಂಬಿಕೆ, ಒಂದು ಸಾಕ್ಷಿ ಈ ಎವಿಡೆನ್ಸಸ್. ಸೊ ಎವಿಡೆನ್ಸಸ್ ಫಾರ್ ಎವಲ್ಯೂಷನ್. ದಿ ಫಸ್ಟ್ ಎವಿಡೆನ್ಸ್ ದಟ್ ಈಸ್ ಪೇಲಿಯಂಟಾಲಜಿಕಲ್ ಎವಿಡೆನ್ಸಸ್. ಪೇಲಿಯಂಟಾಲಜಿಕಲ್ ಎವಿಡೆನ್ಸಸ್. ಮೊದಲನೇ ಎವಿಡೆನ್ಸ್ ಆಗಿ ನೋಡೋಣ ನಾವು ಸಾಕ್ಷಿಗಳಲ್ಲಿ, ಪೇಲಿಯಂಟಾಲಜಿಕಲ್ ಎವಿಡೆನ್ಸಸ್. ವಾಟ್ ಈಸ್ ಮೆಂಟ್ ಬೈ ಪೇಲಿಯಂಟಾಲಜಿ? ಪೇಲಿಯಂಟಾಲಜಿ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಫಾಸಿಲ್ಸ್. ಏನಿದು ಪೇಲಿಯಂಟಾಲಜಿ ಅಂತಕ್ಕಂಥದ್ದು ಒಂದು ಬ್ರಾಂಚ್ ಅದು, ದಟ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಫಾಸಿಲ್ಸ್. ಪಳೆಯುಳಿಕೆಗಳು ಅಂತ ಕರಿತೇವೆ ನಾವು ಕನ್ನಡದಲ್ಲಿ. ಫಾಸಿಲ್ಸ್ ಅನ್ನ ಪಳೆಯುಳಿಕೆಗಳು ಅಂತ ಕರಿತೇವೆ. ಈ ಪೇಲಿಯಂಟಾಲಜಿ ಏನ್ ಹೇಳುತ್ತೆ, ಈ ಪಳೆಯುಳಿಕೆಗಳು, ಸಿಕ್ಕಂತಹ ಪಳೆಯುಳಿಕೆಗಳಿಂದ ನಾವು ಇಂಥ ಎರಾದಲ್ಲಿ, ಜಿಯೋಲಾಜಿಕಲ್ ಪೀರಿಯಡ್ ಅಲ್ಲಿ ಅಂತ ಆರ್ಗ್ಯಾನಿಸಮ್ಸ್ ಬದುಕಿದ್ದವು ಅನ್ನೋದನ್ನ ನಾವೇನ್ ಮಾಡ್ಬೋದು, ಅಬ್ಸರ್ವ್ ಮಾಡ್ಬೋದು, ಫೈಂಡ್ ಔಟ್ ಮಾಡ್ಬೋದು ಥ್ರೂ fossils, fossil records. So fossils found in rocks. ಹಾಗಾದ್ರೆ ಪಳೆಯುಳಿಕೆಗಳು ನಮಗೆ ಎಲ್ಲಿ ಸಿಗ್ತವೆ ಅಂದಾಗ ರಾಕ್ಸ್ ಮೇಲೆ ಏನಾಗಿದೆ ಅದು ಕಂಡು ಬರ್ತದೆ. ಯಾವುದು? ಪಳೆಯುಳಿಕೆಗಳು. fossils found in rocks. Those rock sediments arranged one by one, that means era by era, in which some organisms
live in that particular era. ಇಲ್ಲೇನಾಗಿದೆ, ಈ ಫಾಸಿಲ್ಸ್ ರಾಕ್ ಅಲ್ಲಿ ಕಂಡು ಬರ್ತದೆ. ಎಲ್ಲ ಏನಾಗಿದೆ ಅಲ್ಲಿ ರಾಕ್ ಮೇಲೆ ಅವೆಲ್ಲವೂ ಕೂಡ ಮುದ್ರಿತವಾಗಿದೆ. ಈ ರಾಕ್ಸ್ ಏನಿದೆ ಸೆಡಿಮೆಂಟ್ಸ್, ರಾಕ್ಸ್ ಆಫ್ ಸೆಡಿಮೆಂಟ್ಸ್ ಅಂತ ಕರೀತೇವೆ. ಇದು ಅರೇಂಜ್ ಆಗಿದೆ, ಅರೇಂಜ್ಮೆಂಟ್. ಒಂದು ಎರ ಆದ್ಮೇಲೆ ಮತ್ತೊಂದು ಎರ. ಅಲ್ಲೇನಾಗ್ತದೆ, ಬೈ ದಟ್ ಟೈಮ್ ಕ್ರಿಯೇಷನ್ ಆಫ್ ದಟ್ ಎರ, ಕ್ರಿಯೇಷನ್ ಆಫ್ ದಟ್ ಫಾಸಿಲ್, while those species might be extinct. ಅಲ್ಲಾಗಿರುತ್ತೆ, ಅದು ಕಣ್ಮರೆ ಆಗಿರ್ತದೆ. ಆಗಿದ್ದಾಗ ಅದರ ಒಂದು ಸ್ಟ್ರಕ್ಚರ್ ಏನಾಗ್ತದೆ, ಪಳೆಯುಳಿಕೆಯ ರೀತಿಯಲ್ಲಿ, ಫಾಸಿಲ್ ರೀತಿಯಲ್ಲಿ ನಮಗೆ ರಾಕ್ಸ್ ಅಲ್ಲಿ ಸಿಗುತ್ತೆ. ನಮಗೆ ಒಂದು ಡಾಕ್ಯುಮೆಂಟ್ ಯಾವುದು, ಫಾಸಿಲ್ಸ್, ಫಾಸಿಲ್ ರೆಕಾರ್ಡ್ಸ್, ಟು ಸ್ಟಡಿ ದಿ ಎವಿಡೆನ್ಸಸ್, ಮೇನ್ ಎವಿಡೆನ್ಸಸ್ ಫಾರ್ ಎವಲ್ಯೂಷನ್. ಅದನ್ನ ನಾವೇನಂತ ಕರಿತೇವೆ, ಪೇಲಿಯಂಟಾಲಜಿಕಲ್ ಎವಿಡೆನ್ಸಸ್. ಪೇಲಿಯಂಟಾಲಜಿ means it deals with the study of fossils. Fossils are found in rocks. So the rock sediments arranged one by one, that is era by era. ಒಂದೊಂದು ಜಿಯೋಲಾಜಿಕಲ್ ಪೀರಿಯಡ್ ಆಗಿ ಹಾಗೆ ಹೇಗೆ ಬರುತ್ತೋ ಅದೇ ರೀತಿ ನಮಗೆ ಸಿಗ್ತಾ ಹೋಗುತ್ತೆ ಈ ರಾಕ್ ಸೆಡಿಮೆಂಟ್ಸ್. ಇದು ನಮ್ಗೆ ಏನ್ ತೋರಿಸುತ್ತೆ, ಆ ಪರ್ಟಿಕ್ಯುಲರ್ ಜಿಯೋಲಾಜಿಕಲ್ ಪೀರಿಯಡ್ ಅಲ್ಲಿ ಎಂತ ಆರ್ಗಾನಿಸಮ್ಸ್ ಭೂಮಿ ಮೇಲೆ ವಾಸವಾಗಿದ್ದು, ಹೇಗೆ ಅವು ಎಕ್ಸ್ಟಿಂಕ್ಟ್ ಆಯಿತು, ವಾಟ್ ಇಸ್ ದ ರೀಸನ್ ಫಾರ್ ಎಕ್ಸ್ಟಿಂಕ್ಷನ್ ಆಫ್ ದೋಸ್ ಆರ್ಗಾನಿಸಮ್ಸ್. ದಟ್ ಈಸ್ ಓನ್ಲಿ ಅಡ್ವರ್ಸ್ ಕಂಡೀಷನ್ಸ್. ಅಲ್ಲಿರ್ತಕ್ಕಂಥ ಕಂಡೀಷನ್ಸ್ ಏನಾಗಿದೆ, ಫೇವರಬಲ್ ಆಗಿರೋದಿಲ್ಲ, ಹಾಗಾಗಿ ಅವು ಎಕ್ಸ್ಟಿಂಕ್ಟ್ ಆಗಿರಬಹುದು, ಮೇ ಬಿ. ಸೊ ದಿಸ್ ಒನ್ ಈಸ್ ದಿ ಫಸ್ಟ್ ಎವಿಡೆನ್ಸ್, that is paleontological evidences. Next one, coming to the second one, that is embryological evidences. Embryological evidences. Evidences. Second one barna, this embryological evidences just bring some information. The information of initial stages, ಪ್ರಾರಂಭದಲ್ಲಿ ಬರ್ತಕ್ಕಂಥ ಮಾಹಿತಿಯನ್ನ ಕೊಡ್ತಾ ಹೋಗುತ್ತೆ. ಯಾವುದಿದು, ಎಂಬ್ರಿಯಾಲಜಿಕಲ್ ಎವಿಡೆನ್ಸಸ್. ಎಂಬ್ರಿಯಾಲಜಿ ಅಂತಂದ್ರೆ ಬೆಳವಣಿಗೆ, ಭ್ರೂಣದ ಹಂತದಲ್ಲಿನ ಬೆಳವಣಿಗೆ, ಡ್ಯೂರಿಂಗ್ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್. ಅಲ್ಲಿ ಏನಾಗುತ್ತೆ, ಯಾವ ರೀತಿ ಬದಲಾವಣೆ ಆಗಿದೆ, ಯಾವ ತರ ಸಿಮಿಲಾರಿಟೀಸ್ ಇದೆ ಅನ್ನೋದನ್ನ ಕೊಡ್ತಾ ಹೋಗುತ್ತೆ ಎಂಬ್ರಿಯಾಲಜಿಕಲ್ ಎವಿಡೆನ್ಸಸ್. ಈ ಎಂಬ್ರಿಯಾಲಜಿಕಲ್ ಎವಿಡೆನ್ಸಸ್ ಅನ್ನು ತೆಗೆದುಕೊಂಡಾಗ, ಡ್ಯೂರಿಂಗ್ ಎಂಬ್ರಿಯಾನಿಕ್ ಡೆವಲಪ್ಮೆಂಟಲ್ ಸ್ಟೇಜಸ್ ಆಫ್ ಆರ್ಗಾನಿಸಮ್ಸ್, ದೇ ಹ್ಯಾವ್ ಸಮ್ ಸಿಮಿಲರ್ ಸ್ಟ್ರಕ್ಚರ್ಸ್. ಅಲ್ಲೇನಾಗಿರ್ತದೆ, ಆ ಒಂದು ಎಂಬ್ರಿಯಾನಿಕ್ ಡೆವಲಪ್ಮೆಂಟಲ್ ಸ್ಟೇಜಸ್ ಅಲ್ಲಿ ಆರ್ಗಾನಿಸಮ್ಸ್ ಏನಾಗಿರುತ್ತೆ, ಕೆಲವು ಸೇಮ್ ಸ್ಟ್ರಕ್ಚರ್ ಅನ್ನು ಹೊಂದಿರ್ತದೆ. ಬಟ್ those structure is quite different at adult stage of those organisms. ಅದೇ ಸ್ಟ್ರಕ್ಚರ್ ಅಡಲ್ಟ್ ಸ್ಟೇಜ್ಗೆ ಬಂದಾಗ ಏನಾಗ್ತದೆ, ಆ ಆರ್ಗಾನಿಸಮ್ ಬೇರೆ ಆಗ್ತದೆ, ಡಿಫರೆಂಟ್ ಆಗ್ತದೆ. ಸೊ ಎಂಬ್ರಿಯಾಲಜಿಕಲ್ ಎವಿಡೆನ್ಸಸ್ ಜಸ್ಟ್ ಪ್ರೂವ್ or study only organisms have similar structure in the embryonic developmental stages. ಬೆಳೆಯುವ ಭ್ರೂಣ ಬೆಳೆಯುವ ಹಂತದಲ್ಲಿ ಮಾತ್ರ ಫೈಂಡ್ ಔಟ್ ಮಾಡಬಹುದಾಗಿದೆ. So one of the beautiful example for embryological evidences given by Carl Ernst van Beck. ನೋಡಿ, ಇವನ ಪ್ರಕಾರ ಕಾರ್ಲ್ ಅರ್ನ್ಸ್ಟ್ ವ್ಯಾನ್ ಬೆಕ್ ಒಂದು ಎವಿಡೆನ್ಸ್ ಅನ್ನ ಕೊಡ್ತಾನೆ, ಎಂಬ್ರಿಯಾಲಜಿಕಲ್ ಎವಿಡೆನ್ಸ್ ಅನ್ನ. ದಿ ಗಿಲ್ ಸ್ಲಿಟ್ಸ್, one of the main characteristic feature of all chordates and vertebrates. ಏನು ನಾವು ಜನರಲ್ ಕ್ಯಾರೆಕ್ಟರ್ಸ್ ಅನ್ನ ಸ್ಟಡಿ ಮಾಡ್ತೀವಿ ಕಾರ್ಡೇಟ್, ಫೈಲಮ್ ಕಾರ್ಡೇಟ್ ಅಲ್ಲಿ, ಹಾಗೆ ಸಬ್ ಫೈಲಮ್ ವರ್ಟಿಬ್ರೇಟಾದಲ್ಲಿ, ಆಲ್ ವರ್ಟಿಬ್ರೇಟ್ಸ್ ಹ್ಯಾವ್
pharyngeal gill slits, you know that ಕಿವಿರುಗಳು ಅಂತ ಹೇಳ್ತೀವಿ ನಾವು. That gill slits ಏನಿದೆ ಈ ತರ ರಚನೆ gill slits present, it is a vestigial organ. What is meant by vestigial? Vestigial organ or unused organ. Vestigial means reduced organ. ನಿರುಪಯುಕ್ತವಾಗಿರುವಂತಹ ಅಂಗ ರಚನೆ ಯಾವುದು? ಗಿಲ್ ಸ್ಲಿಟ್. ಗಿಲ್ ಸ್ಲಿಟ್. ಸೊ ಈ ಗಿಲ್ ಸ್ಲಿಟ್ ಅಂತಕ್ಕಂಥದ್ದು presence of gill slit, one of the main characteristic feature of all vertebrates. ಎಲ್ಲ ವರ್ಟಿಬ್ರೇಟ್ಸ್ ಅಲ್ಲೂ ಒಂದು ಮುಖ್ಯವಾಗಿರ್ತಕ್ಕಂಥ ಗುಣಲಕ್ಷಣ ಇದು. ವೆಸ್ಟಿಜಿಯಲ್ ಆರ್ಗನ್. ಇದು ರೆಡ್ಯೂಸ್ಡ್ ಆರ್ಗನ್. ವೆಸ್ಟಿಜಿಯಲ್ ಅಂದ್ರೆ ರೆಡ್ಯೂಸ್ಡ್, ನಿರುಪಯುಕ್ತ, ಉಪಯೋಗಕ್ಕೆ ಬಾರದೇ ಇರ್ತಕ್ಕಂಥದ್ದು. ಅದಿದ್ರೂ ನಷ್ಟ ಇಲ್ಲ, ಇಲ್ಲದಿದ್ರೂ ನಷ್ಟ ಇಲ್ಲ. ಫಾರ್ ಎಕ್ಸಾಂಪಲ್ ವರ್ಮಿಫಾರ್ಮ್ ಅಪೆಂಡಿಕ್ಸ್ ಇನ್ ಹ್ಯೂಮನ್. ನಮ್ಮಲ್ಲಿರ್ತಕ್ಕಂಥ ವರ್ಮಿಫಾರ್ಮ್ ಅಪೆಂಡಿಕ್ಸ್ ಇದೆಯಲ್ಲ, ದಟ್ ಈಸ್ ಆಲ್ಸೋ ಎ ವೆಸ್ಟಿಜಿಯಲ್ ಆರ್ಗನ್. ಅದು ನಿರುಪಯುಕ್ತ ಆ ಒಂದು ರಚನೆ. ಅದಿದ್ರೂ ಓಕೆ, ಇಲ್ಲದೆ ಇದ್ರೂ ಓಕೆ. ಹಾಗೆ ಗಿಲ್ ಸ್ಲಿಟ್ ಕೂಡ ಇದು ವೆಸ್ಟಿಜಿಯಲ್ ಆರ್ಗನ್, ರೆಡ್ಯೂಸ್ಡ್ ಆರ್ಗನ್. ಬಟ್ ದಟ್ ಗಿಲ್ ಸ್ಲಿಟ್ಸ್ is a functional organ in fishes, not in all vertebrates. Please note this point. ನೋಡಿ, ಇದೇ ಗಿಲ್ ಸ್ಲಿಟ್ಸ್ ಏನಾಗ್ತದೆ, ಫಂಕ್ಷನಲ್ ಆರ್ಗನ್ ಆಗ್ತದೆ. ಎಲ್ಲಿ? ಫಿಶಸ್ ಅಲ್ಲಿ. ನೀವೆಲ್ಲ ನೋಡಿದಿರ ಫಿಶಸ್ ಅಲ್ಲಿ ಕಿವಿರುಗಳು, ರೆಸ್ಪಿರೇಟರಿ ಆರ್ಗನ್ಸ್ ಆರ್ ಕಾಲ್ಡ್ ಗಿಲ್ ಸ್ಲಿಟ್ಸ್. ಈ ಕಿವಿರುಗಳ ಸಹಾಯದಿಂದ ಉಸಿರಾಡುತ್ತೆ ಮೀನುಗಳು. ಇದು ಅಲ್ಲಿ ಎಂಬ್ರಿಯಾನಿಕ್ ಸ್ಟೇಜ್ ಅಲ್ಲಿ ಇರ್ತಕ್ಕಂತಹ ರೆಡ್ಯೂಸ್ಡ್ ಆರ್ಗನ್ ಆಗಿರ್ತಕ್ಕಂಥ ಗಿಲ್ ಸ್ಲಿಟ್ ಎಲ್ಲ ವರ್ಟಿಬ್ರೇಟ್ಸ್ ಅಲ್ಲಿ ನಿರುಪಯುಕ್ತ ಆಗುತ್ತದೆ, ವೆಸ್ಟಿಜಿಯಲ್ ಆರ್ಗನ್ ಆಗ್ತದೆ. ಆದರೆ ಅದೇ ಗಿಲ್ ಸ್ಲಿಟ್ ಫಂಕ್ಷನಲ್ ಆರ್ಗನ್ ಆಗುತ್ತೆ ಫಿಶಸ್ ಅಲ್ಲಿ. ಸೊ see the evidence, embryological evidence. Now we move on to the next one, next evidence, that is comparative anatomy. Comparative anatomy. ನೆಕ್ಸ್ಟ್ ಅನಾಟಮಿಯನ್ನು ಕಂಪೇರ್ ಮಾಡಿದಾಗ ಯಾವ ರೀತಿಯಾಗಿ ಎವಿಡೆನ್ಸಸ್ ನಮಗೆ ಸಿಗ್ತದೆ. ಸೊ ದಿಸ್ ಈಸ್ ಎನಫ್ ಫಾರ್ ದಿಸ್ ಕ್ಲಾಸ್. Then I will take up the comparative anatomy, that is the third evidences for evolution, in the next class. Till then, goodbye.